ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದೀರಿ, ರೇಷನ್ ಕಾರ್ಡ್ನ ಹೊಂದಿದ್ದಂಥವ್ರು, BPL ರೇಷನ್ ಕಾರ್ಡ್ ಯಾರೆಲ್ಲ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಹೊಂದಿರ್ತಕ್ಕಂಥವ್ರು, ಇಂದಿರಾ ಆಹಾರ ಕಿಟ್ ಯಾವಾಗಿನಿಂದ ಕೊಡ್ತಾರೆ, ಜನವರಿಯಿಂದ ಕೊಡ್ತಾರೆ ಅಂತ ಮಾಹಿತಿನ ಬರ್ತಾ ಇದೆ. ಜನವರಿಯಿಂದ ಕೊಡ್ತಾರಾ ಅಂತ ಮಾಹಿತಿನ ಕೆಲವೊಬ್ಬರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಇಂದಿರಾ ಆಹಾರ ಕಿಟ್ ನಮಗೆ ಯಾವಾಗ ಬರುತ್ತೆ ಮತ್ತು ಇಂದಿರಾ ಆಹಾರ ಕಿಟ್ನಲ್ಲಿ ಏನೆಲ್ಲ ದವಸ ಧಾನ್ಯಗಳಿರ್ತವೆ ಮತ್ತು ಜನವರಿ ತಿಂಗಳದು ಏನು ನಿಮಗೆ ರೇಷನ್ ಕಾರ್ಡ್ ಹೊಂದಿರ್ತೀರ, ರೇಷನ್ ಕಾರ್ಡ್ನ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನ ಹೊಂದಿದಂಥವರಿಗೆ ಜನವರಿ ತಿಂಗಳಲ್ಲಿ ಎಷ್ಟು ರೇಷನ್ ಬರ್ತಾಯಿದೆ ಮತ್ತು ಯಾವ್ಯಾವ ದವಸ ಧಾನ್ಯಗಳನ್ನು ನಿಮಗೆ ಸರ್ಕಾರದ ಕಡೆಯಿಂದ ಬರ್ತಾಯಿದೆ ಅಂತ ನೀವು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದು, ಜನವರಿ ತಿಂಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಕೊಡ್ತಾ ಇದ್ದಾರೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ವಿತ್ ಪ್ರೂಫ್ ಮಾಹಿತಿನ ತಿಳಿದುಕೊಳ್ಬೋದು. ಅದಕ್ಕೋಸ್ಕರ ಯಾವ ರೀತಿ ಸ್ಟೇಟಸ್ ನೋಡೋದು ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತು ಇನ್ನೂ ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಜನವರಿ ತಿಂಗಳಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ರೇಷನ್ ಬರ್ತಾಯಿದೆ, ಎಷ್ಟು KG ಒಬ್ಬ ಸದಸ್ಯರಿಗೆ ಎಷ್ಟು KG ಅಕ್ಕಿ ಬರ್ತಾಯಿದೆ ಮತ್ತು ಇಂದಿರಾ ಆಹಾರ ಕಿಟ್ ಈ ಒಂದು ಜನವರಿ ತಿಂಗಳಲ್ಲಿ ಬರ್ತಾ ಇದೆಯಾ ಇಲ್ವಾ ಅಂತ ನೀವು ಸ್ಟೇಟಸಲ್ಲಿ ಚೆಕ್ ಮಾಡ್ಕೊಳ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ BPL ಆಗಿರ್ಬೋದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಎಷ್ಟು ಈ ಒಂದು ಜನವರಿ ತಿಂಗಳಲ್ಲಿ ರೇಷನ್ ಬಂದಿದೆ ಅಂತ ಸುಲಭವಾಗಿ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡ್ಕೊಂಡ ನಂತರ ಮೊದಲನೇದಾಗಿ ahara.kar.nic.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ಆಗಿರ್ತಕ್ಕಂಥ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ಆಪ್ಷನ್ ನೋಡ್ಕೊಳ್ಬೋದು, ಈ ಸರ್ವಿಸಸ್ ಅಂತ ಇದೆ. ಈ ಸರ್ವಿಸಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಫಸ್ಟ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ವೀಕ್ಷಕರೇ ನೋಡ್ಕೊಳ್ಬೋದು, ಲೋಡಿಂಗ್ ಆಗಿ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆದ ನಂತರ ಲೆಫ್ಟ್ ಸೈಡಲ್ಲಿ 3 ಡಾಟ್ಸ್ ಬ್ಲಿಂಕ್ ಆಗ್ತಾ ಇದೆ, ನಿಮಗೆ ಕಾಣ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ಈ ಒಂದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಕೆಳಗಡೆ ಆಪ್ಷನ್ಗಳು ತೋರಿಸ್ತಾ ಇರುವಂಥದ್ದು. ಇದರಲ್ಲಿ 3ನೇ ಆಪ್ಷನ್ ಈ ಸ್ಟೇಟಸ್ ಅಂತ ಕಾಣಿಸ್ತಾ ಇರುವಂಥದ್ದು. ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಕೆಳಗಡೆ 3 ಆಪ್ಷನ್ಗಳು ಓಪನ್ ಆಗಿರುವಂಥದ್ದು. ಇದರಲ್ಲಿ ವೀಕ್ಷಕರೇ 3ನೇ ಆಪ್ಷನ್ DBT ಸ್ಟೇಟಸ್ ಅಂತ ಇದೆ. DBT ಸ್ಟೇಟಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. DBT ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ 3 ಆಪ್ಷನ್ಗಳು ಓಪನ್ ಆಗಿರುವಂಥದ್ದು. ಬೆಂಗಳೂರು ಮತ್ತು ಮೈಸೂರು ಮತ್ತು ಕಲಬುರಗಿ ಈ ರೀತಿಯಾಗಿ ಡಿವಿಷನ್ಗಳು ಇರುವಂಥದ್ದು. ನಿಮ್ಮ ಒಂದು ಜಿಲ್ಲೆ ಯಾವ ಡಿವಿಷನ್ ಅಂಡರಲ್ಲಿ ಬರುತ್ತೆ, ಯಾವ ಒಂದು ಡಿವಿಷನ್ ಒಳಗಡೆ ಬರುತ್ತೆ ಆ ಒಂದು ಡಿವಿಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಕಲಬುರಗಿ ಡಿವಿಷನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಕಲಬುರಗಿ ಡಿವಿಷನ್ನ ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅನ್ನುವ ಮೊದಲನೇ ಆಪ್ಷನ್ ಇದೆ. ಅದರ ಕೆಳಗಡೆ ಪಡಿತರ ಚೀಟಿ ವಿವರ ಅಂತ ಇದೆ. ಪಡಿತರ ಚೀಟಿ ವಿವರ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಪಡಿತರ ಚೀಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂಥ ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ವಿತ್ OTP ಚೆಕ್ ಮಾಡ್ಕೊಳ್ಬೋದು, ವಿತೌಟ್ OTP ಚೆಕ್ ಮಾಡ್ಕೊಳ್ಬೋದು. ಇದರಲ್ಲಿ ಏನಂತಂದರೆ ವಿತ್ OTP ಚೆಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲರ ಹೆಸರುಗಳು ಕೂಡ ತೋರಿಸುವಂಥದ್ದು. ವಿತೌಟ್ OTP ಚೆಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿರುವಂಥ ಹೆಸರುಗಳನ್ನು ತೋರಿಸುವುದಿಲ್ಲ ವೀಕ್ಷಕರೇ. ಇದರಲ್ಲಿ ಇವಾಗ ನಾನು ವಿತೌಟ್ OTP ಸೆಲೆಕ್ಟ್ ಮಾಡಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿತೌಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕಾಗಿ ಆಪ್ಷನ್ ಓಪನ್ ಆಗುತ್ತೆ. ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನು ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪ್ರೊಸೆಸ್ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಬೋದು. ಸಂಪೂರ್ಣವಾಗಿ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಗೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ರೇಷನ್ ಕಾರ್ಡ್ನ ಸ್ಟೇಟಸ್ ಓಪನ್ ಆಗಿರುವಂಥದ್ದು. ಅಂತಂದರೆ ನಿಮಗೆ ಜನವರಿ ತಿಂಗಳಲ್ಲಿ ಎಷ್ಟು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಎಷ್ಟು ರೇಷನ್ ಬಂದಿದೆ ಅಂತ ಸಂಪೂರ್ಣವಾಗಿ ಮತ್ತು ಯಾವ್ಯಾವ ದವಸ ಧಾನ್ಯಗಳನ್ನು ಬಂದಿದೆ ಅಂತ ನೀವು ತಿಳಿದುಕೊಳ್ಬೋದು. ಈ ರೀತಿಯಾಗಿ ಇಲ್ಲಿ ಮೊದಲನೇದಾಗಿ ಮೆಂಬರ್ ಕೌಂಟ್ ಅಂತ ಇದೆ, KYC ಡನ್ ಅಂತ ಇದೆ, KYC ರಿಮೈನಿಂಗ್ ಅಂತ ಇದೆ. ಇದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ
5 ಜನ ಸದಸ್ಯರಿದ್ದಾರೆ. ಅದರಲ್ಲಿ 5 ಜನದು ಕೂಡ ಈ KYC ಕಂಪ್ಲೀಟ್ ಆಗಿದೆ. ಯಾರ್ದು ಕೂಡ ಈ KYC ರಿಮೈನಿಂಗ್ ಅಂದರೆ ಪೆಂಡಿಂಗ್ ಇಲ್ಲ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇರುವಂಥದ್ದು ಇಲ್ಲಿ ಸ್ಟೇಟಸಲ್ಲಿ. ಅದಾದಮೇಲೆ ಇಲ್ಲಿ ನೋಡ್ಕೊಳ್ಬೋದು ಅಲಾಟ್ಮೆಂಟ್ ಡೀಟೇಲ್ಸ್ ಅಂತ ಇದೆ. ಮಂತ್ ಆಫ್ ಜನವರಿ 2026 ಅಂತ ಇದೆ. ಅಂದರೆ ಈ ಮಂತಲ್ಲಿ ಇವರ ಒಂದು ರೇಷನ್ ಕಾರ್ಡ್ಗೆ 5 ಜನ ಇರುವಂಥ ಸದಸ್ಯರ ರೇಷನ್ ಕಾರ್ಡ್ ಇರುತ್ತೆ. ಇವರಿಗೆ 50 kg ಅಕ್ಕಿನ ಬರ್ತಾ ಇರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು 35 kg ಮತ್ತು 15 kg ಟೋಟಲಾಗಿ 50 kg ಈ ಒಂದು ರೇಷನ್ ಕಾರ್ಡ್ಗೆ ಅಂದರೆ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರುತ್ತೆ. 5 ಜನ ಸದಸ್ಯರಿರುವಂಥ ರೇಷನ್ ಕಾರ್ಡ್ಗೆ 50 kg ಅಕ್ಕಿನ ಜನವರಿ ತಿಂಗಳಲ್ಲಿ ಕೊಡ್ತಾ ಇರುವಂಥದ್ದು. ಹೀಗಾಗಿ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು. ಇಂದಿರಾ ಆಹಾರ ಕಿಟ್ನ ಒಂದು ಕಿಟ್ಗಳನ್ನು ಯಾವಾಗ ಕೊಡ್ತಾರೆ, ಈ ಒಂದು ಜನವರಿ ತಿಂಗಳಿಂದನೇ ಕೊಡ್ತಾರೆ ಅಂತ ಮಾಹಿತಿನ ಕೇಳ್ತಾ ಇದ್ದೀವಿ. ಜನವರಿ ತಿಂಗಳಿಂದ ಕೊಡ್ತಾರಾ ಅಂತ ಕೇಳ್ತಾಯಿದ್ರು. ಜನವರಿ ತಿಂಗಳಿಂದ ಕೊಡ್ತಾ ಇಲ್ಲ ವೀಕ್ಷಕರೇ, ಫೆಬ್ರವರಿಯಲ್ಲಿ ಕೊಡಬಹುದು ಅಂತ ಇನ್ನೂ ಕೂಡ ನಿರೀಕ್ಷೆ ಇದೆ. ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಫೆಬ್ರವರಿ ತಿಂಗಳನ್ನೇ ನಾವು ಇಂದಿರಾ ಆಹಾರ ಕಿಟ್ನ ಕೊಡ್ತೀವಿ ಅಂತ ಇನ್ನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆದೇಶನ ಹೊರಡಿಸಿಲ್ಲ ಮತ್ತು ಮಾಹಿತಿ ಕೂಡ ಒಂದು ತಿಳಿಸಿಲ್ಲ. ಹೀಗಾಗಿ ಫೆಬ್ರವರಿ ತಿಂಗಳಲ್ಲಿ ಇಂದಿರಾ ಆಹಾರ ಕಿಟ್ನ ಕೊಡಬಹುದು ಅಂತ ಸಾಕಷ್ಟು ಜನರದ್ದು ನಿರೀಕ್ಷೆ ಇದೆ. ಹೀಗಾಗಿ ಕಾದು ನೋಡಬೇಕಾಗುತ್ತೆ ಯಾವಾಗ ಸರ್ಕಾರದ ಕಡೆಯಿಂದ ಇಂದಿರಾ ಆಹಾರ ಕಿಟ್ನ ಕೊಡ್ತಾ ಇದ್ದಾರೆ ಅಂತ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ಇಂದಿರಾ ಆಹಾರ ಕಿಟ್ನಲ್ಲಿ ಏನು ರೇಷನ್ ಕಾರ್ಡಲ್ಲಿ ಡಿವೈಡ್ ಮಾಡಿದ್ದಾರೆ. ಇಂದಿರಾ ಆಹಾರ ಕಿಟ್ ಒಂದು ರೇಷನ್ ಕಾರ್ಡಲ್ಲಿರೋ 2 ಸದಸ್ಯರು, ಒಂದು ರೇಷನ್ ಕಾರ್ಡಲ್ಲಿ 2 ಸದಸ್ಯರಿದ್ದರು ಅಂತಂದರೆ ಅವರಿಗೆ ಅರ್ಧ kg ದವಸ ಧಾನ್ಯಗಳನ್ನು ಕೊಡ್ತಾರೆ. ಮತ್ತು 3 ರಿಂದ 4 ಜನ ಸದಸ್ಯರಿದ್ದರು ಅಂತಂದರೆ ಅವರಿಗೆ 1 kg ದವಸ ಧಾನ್ಯಗಳ ಕಿಟ್ನ ಕೊಡ್ತಾರೆ. ಮತ್ತು 4 ರಿಂದ 5 ಜನ ಸದಸ್ಯರಿರುವಂಥ ರೇಷನ್ ಕಾರ್ಡ್ಗೆ ಅಥವಾ 6 ಜನ ಇರುವ ರೇಷನ್ ಕಾರ್ಡ್ಗೆ ಅಂದರೆ ವೀಕ್ಷಕರೇ 5 ರಿಂದ 6 ಜನ ಸದಸ್ಯರಿರುವ ರೇಷನ್ ಕಾರ್ಡ್ಗೆ 1.5 kg ಒಂದು ದವಸ ಧಾನ್ಯಗಳ ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಅಂತಂದರೆ ಒಬ್ಬರಿಗೆ 1.5 kg ಅಂತಂದರೆ 7.5 kg ಕಿಟ್ ಆಗುತ್ತೆ ವೀಕ್ಷಕರೇ. ಮತ್ತು 3 ರಿಂದ 4 ಜನ ಇರುವ ಸದಸ್ಯರ ರೇಷನ್ ಕಾರ್ಡ್ಗೆ 5 kg ಒಂದು ಕಿಟ್ ಆಗುವಂಥದ್ದು. ಅದಾದ ನಂತರ 2 ಜನ ಇರುವ ಸದಸ್ಯರಿಗೆ 2.5 kgಯ ಒಂದು ಕಿಟ್ ಆಗುವಂಥದ್ದು ವೀಕ್ಷಕರೇ. ಇಷ್ಟು ಇಂದಿರಾ ಆಹಾರ ಕಿಟ್ನ ಕೊಡ್ತಾ ಇರುವಂಥದ್ದು. ಇದು ಫೆಬ್ರವರಿ ತಿಂಗಳಲ್ಲಿ ಕೊಡಬಹುದು ಅಂತ ನಿರೀಕ್ಷೆ ಇದೆ. ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಆಗಿರ್ತಕ್ಕಂಥ ಮಾಹಿತಿ ಬಂದಿಲ್ಲ. ಬಂದ ತಕ್ಷಣ ತಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವಾಗ ನೀವು ಒಂದು ರೇಷನ್ ಕಾರ್ಡ್ಗೆ ಜನವರಿ ತಿಂಗಳಲ್ಲಿ ಎಷ್ಟು ರೇಷನ್ ಬಂದಿದೆ, ಎಷ್ಟು kg ರೇಷನ್ ಬಂದಿದೆ ಅಂತ ಈ ರೀತಿಯಾಗಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಬೋದು. ಈ ಮಾಹಿತಿ ತಮಗೆ ಉಪಯುಕ್ತವಾಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಈ ಒಂದು ಮಾಹಿತಿನ ಎಲ್ಲ ಕಡೆಯೂ ರೇಷನ್ ಕಾರ್ಡ್ ಹೊಂದಿದಂಥವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅನ್ಸುತ್ತೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.